ಅವು ಯಾವ ದಾಖಲೆ ನಾನು ಬರೆದಿದ್ದಲ್ಲ, ಹಾ ಅದೆಲ್ಲ ಪೊಲೀಸ್ ಇಲಾಖೆಯಿಂದನೇ ಮತ್ತು ಸಂಬಂಧಪಟ್ಟಂಥವ್ರು ಕೊಟ್ಟಂತಹ ವರದಿಗಳೇ. ಚಾರ್ಜ್ ಶೀಟ್ ಇರ್ಬೋದು, CBI ವರದಿ ಇರ್ಬೋದು. ಮತ್ತೆ ನಾನು ಏನೇನು ಮಾತಾಡಿದ್ದೀನಿ ದಾಖಲೆ ಇಲ್ಲದೆ ಒಂದೂ ಮಾತಾಡಿಲ್ಲ. ಫಾರ್ ಎಕ್ಸಾಂಪಲ್, ಈ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳೇ ಸತ್ತು ಹೋಗ್ತಾರೆ. ನಾನು ಸುಮ್ಮನೆ ಹೆಂಗೆ ಸಾಕ್ಷಿಗಳು ಸತ್ತು ಹೋದ ತಕ್ಷಣ ಆಗ್ತಾರೆ ಅಂತ ಅಂದ್ಬಿಟ್ರೆ ಪ್ರಶ್ನೆಗಳು ಬರ್ತವೆ. ನಾನು ಒಂದೇ ದಿನ ಅದನ್ನು ಗೌರಿ ಶಕ್ಕಿ ಅವ್ರ ಸ್ಟುಡಿಯೋದಲ್ಲಿ ಹೇಳಿದ್ದೆ. ನಿಮ್ಗೆ ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ಅವಾಗ ತಕ್ಷಣ ಏನು ಮಾಡಿದ್ರು ಗೊತ್ತಾ ಅವರು, ನಾನೊಬ್ಬ ಎಕ್ಸ್ ಪೊಲೀಸ್ಮನ್ ಅಲ್ಲ, ನನ್ನ ಮಾತನ್ನ ಕೌಂಟರ್ ಮಾಡೋದಕ್ಕೆ ಇನ್ನೊಬ್ಬ ಎಕ್ಸ್ ಪೊಲೀಸ್ ಆಫೀಸರ್ನ ತಗೊಂಡು ಬಂದರು ಮೈಸೂರಿಂತ್ರ, ಅದೇ ಚಾನಲ್ಗೆನೆ. ಮಟ್ಟಣ್ಣವ್ರು ಸುಮ್ಮನೆ ಹೇಳ್ತಾನ್ರಿ, ಎಲ್ಲಿ ಸಾಕ್ಷಿ ಸತ್ತು ಹೋದು ಎಲ್ಲ ಸುಳ್ಳು ಅಂತ ಹೇಳಿದ್ರು. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಮುಂದಿಟ್ಟೆ ನಾನು ಗೌರಿ ಶಕ್ಕಿ ಅವ್ರ ಮುಂದೆ. ಸರ್ ಈಗ ಕೇಳಿ ಅವರಿಗೆ, ಚಾರ್ಜ್ ಶೀಟೆಡ್ ವಿಟ್ನೆಸ್ 4 ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್ ಸತ್ತಿದ್ದಾರೆ. ಅದು ಯಾವಾಗ, ನಾನು ಯಾವ ಡೇಟಿಗೆ ಸತ್ತಿದ್ದಾರೆ, ಆ ನಂತರ ತನಿಖೆ ಯಾವ ಹಂತದಲ್ಲಿದ್ದಾಗ ಸತ್ತಿದ್ದಾರೆ, ಅದನ್ನೆಲ್ಲ ಒಂದು ಎಕ್ಸೆಲ್ ಶೀಟ್ ಮಾಡಿ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದೆ. ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿ ವಿತ್ ಡೇಟ್ ಅದನ್ನು ತಗೊಂಡು ಹಾಕಿದೆ ನಾನು.